ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ದಿವ್ಯಾ. ಇವತ್ತು ಸುಟ್ಟ ಬದನೆಕಾಯಿಯಿಂದ ಒಂದು ಟೇಸ್ಟಿಯಾಗಿರುವಂಥ ಚಟ್ನಿಯನ್ನು ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ. ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು ದೊಡ್ಡ ಬದನೆಕಾಯನ್ನು ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ ಚಿಕ್ಕ ಚಿಕ್ಕ ಬದನೆಕಾಯಿನೂ ಕೂಡ ತೊಗೊಳ್ಬಹುದು. ಹಾಗೆ 2 ಹಸಿಮೆಣಸಿಕಾಯಿನ ತೊಗೊಂಡಿದ್ದೀನಿ. ಖಾರ ನೋಡಿಕೊಂಡು ನೀವು ಇನ್ನು ಜಾಸ್ತಿನೂ ತೊಗೊಳ್ಬಹುದು. ಹಾಗೆ 2 ಟೊಮ್ಯಾಟೊ, ಹಾಗೆ ಒಂದು 5ರಿಂದ 6 ಬೇಳೆಯಷ್ಟು ಬೆಳ್ಳುಳ್ಳಿನೂ ಕೂಡ ಇಲ್ಲಿ ತೊಗೊಂಡಿದ್ದೀನಿ. ಇದನ್ನೆಲ್ಲನೂ ಕೂಡ ನಾವು ಚೆನ್ನಾಗಿ ಸುಟ್ಕೋಬೇಕಾಗತ್ತೆ. ಈಗ ಈ ಬದನೆಕಾಯಿನ ಮಧ್ಯದಲ್ಲಿ ಒಂದು ಸ್ವಲ್ಪ ಕಟ್ಸ್ ಹಾಕೋತೀನಿ ಚಾಕುನಲ್ಲೇ. ಇದನ್ನು ನಾವು ಇಲ್ಲೇನು ಇಂಗ್ರೀಡಿಯೆಂಟ್ಸ್ ಇಟ್ಟಿದ್ದೀನಲ್ವ ಅದಷ್ಟನ್ನು ಕೂಡ ನಾವು ಸುಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಬೆಳ್ಳುಳ್ಳಿನ ಎಕ್ಸ್ಟ್ರಾ ಸುಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಮಧ್ಯದಲ್ಲಿ ಇನ್ಸರ್ಟ್ ಮಾಡ್ತಿದ್ದೀನಿ. ಹಾಗೆ ಬದನೆಕಾಯಿ ಕೂಡ ಈ ರೀತಿ ಕಟ್ಸ್ ಹಾಕಿರೋದ್ರಿಂದ ಚೆನ್ನಾಗಿ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡ್ತಿದ್ದೀರಲ್ವಾ, ಇದು ಫುಲ್ಕ ಮಾಡುವಂಥ ಸ್ಟ್ಯಾಂಡ್. ಚಪಾತಿ ಫುಲ್ಕ ಮಾಡ್ತೀವಲ್ವಾ ಅದು, ಅದ್ರ ಮೇಲೇ ನಾನು ಇಟ್ಕೊಂಡು ಸುಟ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಈ ರೀತಿ ಬರ್ನರಿಂದ ಡೈರೆಕ್ಟಾಗಿ ಏನೂ ಕೂಡ ನಾವು ಆಹಾರನ ಬೇಯಿಸಬಾರ್ದು ಅಂತ ಹೇಳ್ತಾರೆ, ಹೆಲ್ತ್ಗೆ ಒಳ್ಳೆಯದಲ್ಲ ಅಂತ. ಬಟ್ ನಾವು ಸಿಟಿಲಿ ಇದ್ಕೊಂಡು ಏನೂ ಮಾಡೋಕ್ಕಾಗಲ್ಲ, ಇದರಲ್ಲೇ ಸುಟ್ಕೋಬೇಕಾಗತ್ತೆ. ಸೊ ಪಕ್ಕದಲ್ಲೇ ಈ ರೀತಿ ಹಸಿಮೆಣ್ಸಿಕಾಯಿನೂ ಕೂಡ ನಾನು ಇಟ್ಬಿಟ್ಟು ಸುಟ್ಕೊಳ್ತಾ ಇದ್ದೀನಿ. ಬದನೆಕಾಯಿನ ಆ ಕಡೆ ಈ ಕಡೆ ಹೊರಳಾಡಿಸ್ಬಿಟ್ಟು ನೀಟಾಗಿ ಸುಟ್ಕೋಬೇಕು. ಹಳ್ಳಿ ಕಡೆ ಸೌದೆ ಒಲೆಯಲ್ಲಿ ಸುಡ್ತಾರೆ, ಅದು ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಬದನೆಕಾಯಿ ಸುಡುತ್ತೆ ಅದರಲ್ಲಿ. ಸೌದೆ ಒಲೆಯಲ್ಲಿ ಮಾಡೋಂಥವ್ರು ದಯವಿಟ್ಟು ಸೌದೆ ಒಲೆಯಲ್ಲೇ ಮಾಡ್ಕೊಂಬಿಡಿ. ಅದು ಟೇಸ್ಟ್ ನಿಜವಾಗ್ಲೂ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನೋಡಿ, ಇದು ಇವಾಗ ತುಂಬ ಚೆನ್ನಾಗಿ ಸುಟ್ಟಿದೆ. ಹೇಗೆ ಸುಟ್ಟಿದೆ ಅನ್ನೋದು ಗೊತ್ತಾಗುತ್ತೆ ಅಂದರೆ ಈ ರೀತಿ ಅದರ ಮೇಲಿನ ಸಿಪ್ಪೆನ ಕಿತ್ತರೆ ನೀಟಾಗಿ ಸ್ಮೂತಾಗಿ ಆಚೆ ಬರ್ತಿರತ್ತೆ. ಸೊ ಆಗ ಬೆಂದಿದೆ ಅಂತ ಅರ್ಥ. ಅದೇ ಥರನೇ 2 ಟೊಮ್ಯಾಟೊ ಹಾಗೆ ಒಂದು ಈರುಳ್ಳಿನೂ ಕೂಡ ಅದೇ ಥರನೇ ಸುಟ್ಕೊಳ್ತಾ ಇದ್ದೀನಿ. ಇದು ನೋಡಿ, ಇವಾಗ ಎಲ್ಲದೂ ಕೂಡ ನೀಟಾಗಿ ಸುಟ್ಟಿದೆ. ಎಲ್ಲದರದ್ದು ಕೂಡ ಸಿಪ್ಪೆನ ಇವಾಗ ನಿಧಾನವಾಗಿ ಬಿಡಿಸ್ಕೊಳ್ಬೇಕು. ನೋಡಿ, ಇವಾಗ ಎಲ್ಲದರದ್ದು ಸಿಪ್ಪೆನ ಬಿಡಿಸ್ಕೊಂಡಿದ್ದೀನಿ. ಬದನೆಕಾಯಿ ಈ ರೀತಿ ತುಂಬಾ ಸ್ಮೂತ್ ಆಗಬೇಕು, ಆಗ ಮಾತ್ರ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೆಕ್ಸ್ಟ್ ಇದನ್ನೆಲ್ಲನೂ ಕೂಡ ನಾವು ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೋಬಹುದು. ಆದರೆ ನಾನು ಗ್ಯಾಸಲ್ಲಿ ಸುಟ್ಟಿರೋದ್ರಿಂದ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಬೆಂದಿರಲ್ಲ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಲೈಟಾಗಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಈ ರೀತಿ ಕಟ್ ಮಾಡಿಬಿಟ್ಟು. ಆ್ಯಕ್ಚುಲಿ ನಿಮಗೆ ತುಂಬ ಸ್ಮೂತಾಗಿ ಬೆಂದಿದೆ ಅಂದರೆ ಕೈಯಲ್ಲೇ ಸ್ಮ್ಯಾಶ್ ಮಾಡಿಬಿಡಿ, ಚಟ್ನಿ ನೀಟಾಗಿ ಬರುತ್ತೆ. ನೋಡಿ, ಇದೀಗ ಮಿಕ್ಸಿ ಮಾಡಿ ಆಗಿದೆ. ಲೈಟಾಗಿ ತರ್ತರಿಯಾಗಿ ಮಾಡಿದ್ದೀನಿ ಅಷ್ಟೇ. ಹಾಗೆ ಯಾವುದೇ ಥರ ನೀರನ್ನು ನಾನು ಸೇರಿಸಿಲ್ಲ ಇಲ್ಲಿ. ಇದಕ್ಕೆ ಸ್ವಲ್ಪ ಒಗ್ಗರಣೆನ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡ್ಬಿಡೋಣ. ಒಂದು ಪ್ಯಾನ್ನ ಇಟ್ಕೊಂಡು ಒಂದು 4ರಿಂದ 5 ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೂ ಒಂದು ದೊಡ್ಡ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆ ಥರನೇ. ಈ ಒಗ್ಗರಣೆ ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೇನೆ ಇನ್ನು ರುಬ್ಬಿಟ್ಕೊಂಡಿದ್ವಲ್ವ ಚಟ್ನಿ, ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ಥರ ನೀರನ್ನ ನಾನು ಸೇರಿಸ್ತಾ ಇಲ್ಲ. ನಿಮಗೆ ಚಟ್ನಿ ಒಂದು ಸ್ವಲ್ಪ ತೆಳ್ಳಗೆ ಬೇಕು ಅನಿಸಿದ್ರೆ ಸ್ವಲ್ಪ ನೀರನ್ನ ಆ್ಯಡ್. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ನಾವು ಸುಟ್ಟಿರ್ತೀವಲ್ವ ಅದರಿಂದನೇ ಆಲ್ರೆಡಿ ಚೆನ್ನಾಗಿ ಬೆಂದಿರತ್ತೆ. ಸ್ವಲ್ಪ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಒಂದು ಟೇಸ್ಟಿಯಾಗಿರುವಂತಹ ಸುಟ್ಟ ಬದನೆಕಾಯಿಯ ಚಟ್ನಿ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.
ಇದು ಚಪಾತಿ, ರೊಟ್ಟಿ ಅಥವಾ ಬಿಸಿ ಬಿಸಿ ಅನ್ನಕ್ಕೂ ಕೂಡ ಒಂದು ಒಳ್ಳೆಯ ಸೈಡ್ ಡಿಶ್ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.